ರಾಜ್ಯಾದ್ಯಂತ ತೀವ್ರ ಸಂಚಲನಕ್ಕೆ ಕಾರಣವಾಗಿರುವ ಹನಿ ಟ್ರ್ಯಾಪ್ ಪ್ರಕರಣ. ಈ ಆರೋಪವನ್ನು ಸದನದಲ್ಲಿ ಸಚಿವ ರಾಜಣ್ಣ ಅವರು ಮಾಡಿದ ನಂತರ ಕಂಪ್ಲೇಂಟ್ ಕೊಟ್ಟಿಲ್ಲ, ರಾಜಣ್ಣ ಅವರ ನಡೆ ಅನುಮಾನಾಸ್ಪದವಾಗಿದೆ ಅಂತ ಹೇಳ್ತಾ ಇದ್ರು. ಹನಿ ಟ್ರ್ಯಾಪ್ ಬಗ್ಗೆ ಇವತ್ತು ರಾಜಣ್ಣ ಹಾಗಾದರೆ ಕಂಪ್ಲೇಂಟ್ ಕೊಡ್ತಾರಾ? ಇವತ್ತು ಬೆಳಗ್ಗೆಯಿಂದ ನಾನು ದೂರನ್ನು ಬರೆದಿದ್ದೇನೆ, ಅಪರಿಚಿತರು ಅಂತ ದೂರನ್ನು ಕೊಡುತ್ತೇನೆ ಅಂತ ಹೇಳಿದ್ದಾರೆ ರಾಜಣ್ಣ ಅವರು. ಬ್ಲೂ ಜೀನ್ಸ್ ಹುಡುಗಿ ಇಬ್ಬರು ಯುವಕರು ಬಂದಿದ್ದರು ಹನಿ ಟ್ರ್ಯಾಪ್ ಮಾಡೋದಕ್ಕೆ. ಅದಾದ ಬಳಿಕ ಲೇಡಿ ಲಾಯರ್ ಒಬ್ಬರು ಬಂದಿದ್ದರು. ಫೋಟೋ ತೋರಿಸಿದ್ರೆ ನಾನು ಅವ್ರು ಯಾರು ಅಂತ ಗುರ್ತು ಹಿಡಿತೀನಿ ಅಂತಕ್ಕಂಥದ್ದನ್ನು ಕೂಡ ರಾಜಣ್ಣ ಹೇಳಿದ್ದಾರೆ. ಮಾರ್ಚ್ 30ಕ್ಕೆ ದೆಹಲಿಗೆ ಹೋಗಿ ಹೈಕಮಾಂಡ್ಗೂ ಕೂಡ ಈ ವಿಚಾರವಾಗಿ ದೂರು ಕೊಡ್ತೀನಿ ಅಂತ ತುಮಕೂರಿನಲ್ಲಿ ಸಚಿವ ರಾಜಣ್ಣ ಅವರು ಕೊಟ್ಟಿರತಕ್ಕಂತಹ ಹೇಳಿಕೆ. ಟ್ರ್ಯಾಪ್ ಯತ್ನದ ಬಗ್ಗೆ ಇವತ್ತು ದೂರನ್ನು ಕೊಡ್ತೀನಿ ಅಂತ ರಾಜಣ್ಣ ಅವರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರೋ ಬ್ಲೂ ಜೀನ್ಸ್ ಹುಡುಗಿ ಬಂದಿದ್ದರು, ಇಬ್ಬರು ಯುವಕರು ಬಂದಿದ್ದರು, ಅದಾದಮೇಲೆ ಒಬ್ಬರು ಲೇಡಿ ಲಾಯರ್ ಬಂದಿದ್ದರು, ಎಲ್ಲ ಬಂದಿದ್ದು ನಿಜ. ಆದರೆ ಅಪರಿಚಿತರು ಅಂತ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಅನುಮಾನ ಮೂಡ್ತಾ ಇದೆ. ಸದನದಲ್ಲಿ ಇವರು ಹೇಳಿದ್ದು ಸಾಕ್ಷ್ಯಾಧಾರಗಳಿದೆ ಅಂತ ಹೇಳಿದ್ದು, ಆದರೆ ಅಪರಿಚಿತರು ಹೆಂಗಾಗ್ತಾರೆ ಸಾಕ್ಷ್ಯಾಧಾರಗಳ ಇದ್ಮೇಲೆ ಅಂತಂದ್ಬಿಟ್ಟು. ಅವತ್ತಿಗೂ ಇವತ್ತಿಗೂ ಇವರ ಹೇಳಿಕೆಯಲ್ಲಿ ಉಲ್ಟಾ ಕಂಡು ಬರ್ತಾ ಇದೆ. ಯಾವುದಾದ್ರೂ ಪ್ರಭಾವಕ್ಕೆ ಒತ್ತಡಕ್ಕೆ ಬಲಿಯಾದ್ರ ರಾಜಣ್ಣ ಅಂತಕ್ಕಂಥ ಅನುಮಾನ ಸಹಜವಾಗಿ ಮೂಡ್ತಾ ಇದೆ. ಇದರ ಜೊತೆಗೆ ದೆಹಲಿಗೂ ಹೋಗಿ ನಾನು ಹೈಕಮಾಂಡ್ಗೆ ದೂರನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ರಾಜಣ್ಣ ಅವರು ಆಡಿದ್ದಾರೆ. ಅಲ್ಲಿಗೆ ಇಷ್ಟು ದಿನಗಳು ಇದ್ದಂತಹ ಅನುಮಾನ 6 ದಿನ ಆಯ್ತು ಇವತ್ತಿಗೆ. ಸದನದಲ್ಲಿ ರಾಜಣ್ಣ ಅವರು ಆರೋಪ ಮಾಡಿ 6 ಡೇಸ್, ಕಳೆದ ಗುರುವಾರ ಮಾಡಿದ್ದವರು ಆರೋಪವನ್ನು. ಸೊ ಅವತ್ತಿನಿಂದ ಇವತ್ತಿನ ತನಕ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋದು ನಾನು ಬ್ಯುಸಿ ಇದ್ದೆ ಅಂತ ಹೇಳ್ತಾರೆ ಅವರು. ಇಷ್ಟು ದಿನ ನಾನು ತುಂಬ ಬ್ಯುಸಿ ಇದ್ದೆ ಅಂತ. ಇವತ್ತೇನೋ ಹೋಮ್ ಮಿನಿಸ್ಟರ್ನ ಹುಡುಕೊಂಡೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಕೊಡಬೇಕಾಗಿರ್ತಕ್ಕಂಥದ್ದು ಒಂದು ಪೊಲೀಸ್ ಸ್ಟೇಷನಲ್ಲಿ ಕೊಡಬೇಕು, ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ಕೊಡಬೇಕು, ಅಥವಾ DG ಕೊಡಬೇಕು. ಇದೆಲ್ಲ ಬಿಟ್ಟು ಹೋಮ್ ಮಿನಿಸ್ಟರ್ಗೆ ಯಾಕೆ ಕಂಪ್ಲೇಂಟ್ ಕೊಡ್ತಾರಂತೆ? ನಂಬರ್ 1. ನಂಬರ್ 2, ಅಪರಿಚಿತರು ಅಂತ ಹೆಂಗೆ ಕಂಪ್ಲೇಂಟ್ ಕೊಡ್ತಾರೆ? ಅವ್ರು ಯಾರು ಅಂತಕ್ಕಂಥದ್ದು ಗೊತ್ತಿರಬೇಕಲ್ಲ ಇವರಿಗೆ. ಅಪರಿಚಿತರು ಅಂತಕ್ಕಂಥದ್ದು ಹೇಗೆ? ಸಾಕ್ಷ್ಯಾಧಾರಗಳನ್ನ ಏನು ಒದಗಿಸ್ತಾರೆ? ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತಂದರೆ ತನಿಖೆ ಹೆಂಗೆ ನಡೆಯುತ್ತೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ? ಅಥವಾ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಪ್ರಕರಣವನ್ನು ತೇಲಿಸುವ ಕೆಲಸಕ್ಕೆ ಮುಂದಾಗಿದ್ದಾರಾ? ಹಾಗೆ ಮುಚ್ಚಾಕ್ಬಿಡೋದು, ಒಂದು 4 ದಿನ ಮಾತಾಡೋದು, ಆಮೇಲೆ ಸುಮ್ಮನಾಗ್ಬಿಡೋದು, ಈ ಥರ ಏನಾದರೂ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ ಸಹಜವಾಗೇ ಮೂಡ್ತಾ ಇದೆ. ರಾಜಣ್ಣ ಅವರ ಹೇಳಿಕೆಗಳು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ರಾಜಣ್ಣ ಅವರಿಗೆ ಪಕ್ಷದಲ್ಲಿ ಹಿರಿಯರು ಯಾರಾದರೂ ಈ ರೀತಿ ಹೇಳಿಕೆ ಕೊಡಿ ಅಂತ ಹೇಳಿದಾರಾ? ಗೊತ್ತಿಲ್ಲ. ಇವತ್ತು ದಾಖಲಿಸ್ತೇನೆ, ಇವತ್ತು ಗೃಹ ಸಚಿವರು ಕೊಡ್ತೇನೆ. ಯಾಕೆಂದರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಲೇ ಹೇಳಿದ್ದೆ. ಇಷ್ಟು ದಿವಸ ಬರೆಯೋಕ್ಕಾಗಿರಲಿಲ್ಲ. ಇವತ್ತು ಗೃಹ ಸಚಿವರಿಗೆ ಪತ್ರ ಕೊಡಲಿಕ್ಕೆ, ದೂರನ್ನು ಕೊಡಲಿಕ್ಕೆ ರೆಡಿ ಮಾಡಿದ್ದೀನಿ. ಬೆಳಗ್ಗೆಯಿಂದ ಕೂತ್ಕೊಂಡು ನಾನೇ ಬರೆದು ಈಗ ಟೈಪ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಮತ್ತೆ ಬ್ಲೂ ಶೀಟಲ್ಲಿ ಮಾಡಪ್ಪ ಅಂತ ಹೇಳಿದ್ದೀನಿ. ಬ್ಲೂ ಶೀಟಲ್ಲಿ ಕಾಪಿ ತೆಗಿತಾನೆ. ಅವ್ರು ಎಲ್ಲಿದ್ದಾರೆ ಅಲ್ಲಿ ಹುಡ್ಕೊಂಡು ಹೋಗಿ ಇವತ್ತು ದೂರು ಕೊಡ್ತೀನಿ. ಅದು ಮೊದಲನೇ ಸತಿ ಹುಡುಗ ಬಂದಿದ್ದವನು 2 ಸರಿ ಬಂದಾಗಲೂ ಅವನೇ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ ಲಾಯರ್ ಟೈಪ್ ಅಂತ ಕೋಟ್ ಗೀಟ್ ಏನಿಲ್ಲ. ಅವರು ಎಲ್ಲ ಒಂದು ಜೀನ್ಸು, ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. 2 ಸರಿ ಬಂದವರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು. ಹೈಕೋರ್ಟ್ ಲಾಯರ್ ಅಂತ ಹೇಳಿ ಹೈಕೋರ್ಟ್ ವಕೀಲ ಇಲ್ಲ. ಫಸ್ಟ್ ಟೈಮ್ ಹೈಕೋರ್ಟ್ ಅಂತ ಹೇಳಿಲ್ಲ, ಸೆಕೆಂಡ್ ಟೈಮ್ ಲಾಯರ್. ಕೇಸ್ ಅಲ್ಲ, ಏನೋ ಪರ್ಸನಲ್ಲು ನಿಮ್ಮ ಹತ್ರ ಏನೋ ಬಹಳ ಗುಟ್ಟು ಮಾತಾಡಬೇಕಿದೆ ಸರ್ ಅಂತ, ಬಹಳ ಇಂಪಾರ್ಟೆಂಟ್ ಗುಟ್ಟು ಮಾತಾಡಬೇಕು. ತೋರಿಸಿದ್ರೆ ಗುರ್ತು ಹಿಡಿತೀರಿ. CM ಅಷ್ಟೇ ಹೇಳಿದ್ದು, ಅದೇನೇ ಕಂಪ್ಲೇಂಟೇ ಕೊಟ್ಟಿಲ್ವಂತೆ, ಯಾವಾಗ ಕೊಡ್ತೀಯ ಅಂದ್ರು. ನಾಳೆ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಇವತ್ತು ಕೊಡ್ತಾ ಇದ್ದೀನಿ. ಡೆಲ್ಲಿಗೆ ಹೋಗ್ತೀನಿ. 30ನೇ ತಾರೀಕು ಕಳಿಬೇಕು. ನಾನು 30 ಕಳೆದ ಮೇಲೆ ಹೋಗ್ತೀನಿ. ಈಗಾಗಲೇ ಹೋಗಿದೆಯಲ್ಲ ಹೈಕಮಾಂಡ್ನವರು. ಈಗ ನಿನ್ನೆ ಅಲ್ಲಪ್ಪ, ನಾನಿನ್ನೂ ಖುದ್ದು ಅವ್ರು ನಾನು ಕೇಳಿಲ್ಲ, ಹೇಳಿಲ್ಲ. ಅವರು ಹೈಕಮಾಂಡ್ನವರೇ ಸ್ವಯಂ ಆಗಿ ಅವರೇ ಮಾಹಿತಿ ಕಲೆ ಹಾಕಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಯಾರು ಚೀಟಿ ಕೊಟ್ಟವರು ಯಾರು ಬಿಟ್ಟೋ ನನಗೆ ಅದಕ್ಕೆ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ. ಸಿಬಿಐ ತನಿಖೆ ಆಗಬೇಕು ಅಂತ ಅವರು ಯಾರು CBI ಎಲ್ಲರಿ FBI ಮಾಡ್ಲಿ ಬಿಡಪ್ಪ. ಜಡ್ಜಸ್ ಬಗ್ಗೆ ನಾನು ಏನೂ ಹೇಳಿಲ್ಲ. ನಾನು ರಾಜಕಾರಣಿಗಳು ಈ ಪಾರ್ಟಿಲಿರೋರು ಆ ಪಾರ್ಟಿಲಿರೋರು ಎಲ್ಲರ ಮೇಲೂ ಕೂಡ ಈ ರೀತಿ ಕಳಂಕ ತರುವಂಥ ಪ್ರಯತ್ನಗಳನ್ನು ಆಯಾ ಪಾರ್ಟಿಗಳಲ್ಲಿ ಅವರವ್ರು
ವಿರೋಧಿಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ದೇನೆ ಹೊರತು ಇದರಲ್ಲಿ ನ್ಯಾಯಾಧೀಶಗಳಿದ್ದಾರೆ ಇನ್ನೊಬ್ರು ಇದ್ದಾರೆ ಅಂತಕ್ಕಂಥದ್ದು ನನ್ನಿಂದ ಬಂದಿಲ್ಲ. ನನಗೆ ಇರ್ತಕ್ಕಂಥ ಮಾಹಿತಿ ರಾಜಕಾರಣಿಗಳು ಆಯಾ ಪಕ್ಷದಲ್ಲಿ ಯಾರ್ಯಾರು ಪ್ರಭಾವಿಗಳು ಸ್ವಲ್ಪ ವೋಕಲ್ ಆಗಿ ಮಾತಾಡ್ತಾರೆ ಅಂಥವ್ರ ಮೇಲೆಲ್ಲ ಈ ತರ ಪ್ರಯತ್ನಗಳು ರಾಜಕೀಯ ದ್ವೇಷ ತೀರಿಸ್ಕೊಳ್ಳೋಕ್ಕೆ ಮಾಡ್ತಾ ಇರ್ತಕ್ಕಂಥ ಹುನ್ನಾರಗಳು ಇದಾವೆ ಅಂತ ಹೇಳಿದ್ದೀನಿ. ಅವ್ರು ಯಾರೋ ಜಡ್ಜಸ್ಗಳ ಮೇಲೆ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಅವನು ಒಂದು PAL ಹಾಕಿ ಈ ತರ ಜಡ್ಜಸ್ಗಳ ಮೇಲೆ ಹೇಳಿದ್ದಾರೆ, ಅದು CBIಗೆ ಹೋಗ್ಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಅದು ಎಲ್ಲ ಸುಳ್ಳು ವದಂತಿಯ ಆಧಾರದ ಮೇಲೆ ಹಾಕಿರ್ತಕ್ಕಂಥ PAL ಅದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ರಾಜಣ್ಣ ಅವರು ಅವತ್ತು ಸದನದಲ್ಲಿ ಆಡಿದ ಮಾತುಗೂ ಇವತ್ತು ಅವ್ರು ಆಡ್ತಾ ಇರೋ ಮಾತುಗೂ ನೋಡಿದ್ರೆ ಅವ್ರು ಉಲ್ಟಾ ಹೊಡಿತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕೊಡಬೇಕು, ನಾನು ಹೋಮ್ ಮಿನಿಸ್ಟರ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಮತ್ತು ಅವತ್ತು ಸಾಕ್ಷ್ಯಾಧಾರಗಳಿದೆ ಅಂತ ಹೇಳಿದವರು ಇವತ್ತು ಅಪರಿಚಿತರು ಅಂತ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು ಯಾಕೆ? ಯಾವುದಾದ್ರೂ ಪ್ರಭಾವ ಒತ್ತಡಗಳಿಗೆ ಸಚಿವರು ಒಳಗಾಗಿದ್ದಾರಾ ಅಂತ ಅನುಮಾನ ಮೂಡಿಸ್ತಾ ಇದೆ. ತಾವೇನು ಹೇಳ್ತೀರಾ? ಎಸ್ ಅರವಿಂದ್, ಈಗಾಗಲೇ ರಾಜಣ್ಣನವರು ಇವತ್ತು ಗೃಹ ಸಚಿವರು ಎಲ್ಲಿದ್ದಾರೋ ಅಲ್ಲಿ ಹುಡುಕೊಂಡು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಸಹಜವಾಗಿ ಅವರು ಮೊದಲಿಂದೂ ಕೂಡ ಇದನ್ನೇ ಹೇಳ್ತಾ ಬಂದಿದ್ರು. ಪೊಲೀಸರಿಗೆ ನಾನು ದೂರು ಕೊಡ್ತೀನಿ ಅಂತ ಹೇಳಿರಲಿಲ್ಲ, ಗೃಹ ಸಚಿವರಿಗೆ ದೂರು ಕೊಡ್ತೀನಿ, ನಾನು ಫ್ರೀ ಆದಾಗ ಹೋಗಿ ಗೃಹ ಸಚಿವರ ಹತ್ರ ಮಾತಾಡಿ ದೂರು ಕೊಡ್ತೀನಿ ಅಂತ ಹೇಳ್ತಾ ಬಂದಿದ್ರು. ಸೊ ಇವತ್ತು ಕೂಡ ಅವರು ಅದನ್ನೇ ಹೇಳಿದ್ದು ಮತ್ತು ಅದನ್ನು ಕೂಡ ಇವತ್ತು ಮಾಡ್ತಾರೆ. ಬಹುಶಃ ಹೋಮ್ ಮಿನಿಸ್ಟರ್ ಇವತ್ತು ನೆಲಮಂಗಲದಲ್ಲಿ ಇರ್ಬೋದು, ಅಲ್ಲಿಗೆ ಹೋಗಿ ರಾಜಣ್ಣ ಅವರು ಇವತ್ತು ದೂರು ಕೊಡ್ತಾರೆ. ಇದೀಗ ಒಂದು ಕಾರ್ಯಕ್ರಮದಲ್ಲಿದ್ದು, ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಇದ್ವಿ, ಅಲ್ಲಿಂದ ಅವರೀಗ ತೆರಳುವಂಥ ಸಾಧ್ಯತೆ ಇದೆ. ನೇರವಾಗಿ ಗೃಹ ಸಚಿವರಿಗೆ ದೂರು ಕೊಡ್ತಾರೆ. ಆ ನಂತರ ಗೃಹ ಸಚಿವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಮುಂದುವರಿಯುವಂಥ ಸಾಧ್ಯತೆ ಇದೆ. ಅವರ ಒಂದು ಸಲಹೆ ಪಡೆದು, ಗೃಹ ಸಚಿವರ ಸಲಹೆ ಪಡೆದು ಅವರು ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ನಿನ್ನೆ ಕೂಡ CM ಅವರನ್ನು ಕೂಡ ಭೇಟಿಯಾಗಿದ್ದು, CM ಅವರು ಕೂಡ ಮಾತನಾಡಿದರಂತೆ. ಅವರು ಕೂಡ ಸಲಹೆ ಕೊಟ್ಟಿದ್ರು, ಹೋಗಿ ದೂರು ಕೊಡಿ ಅಂತ ಹೇಳಿ. ಹಾಗಾಗಿ ಇಬ್ಬರ ಸಲಹೆ ಮೇರೆಗೆ ಅವರು ಮುಂದುವರಿಯುವಂಥ ಸಾಧ್ಯತೆ ಇದೆ. ಬಹುಮುಖ್ಯವಾಗಿ ಅವರು ಕೆಲವೊಂದು ದಾಖಲೆಗಳನ್ನು ಇವೆ ಅಂತ ಹೇಳಿದ್ರೇನೋ, ಆದರೆ ಅವರು ಈಗ ಹೇಳ್ತಾ ಇರುವಂಥ ಪ್ರಕಾರ ನಮಗೆ ದಾಖಲೆಗಳು ಅಂದರೆ CCTV ಫುಟೇಜ್ ಏನು ಸಿಕ್ಕಿಲ್ಲ, ಆದರೆ ಆ ಬಂದಂಥ ವ್ಯಕ್ತಿಗಳ ಫೋಟೋ ತೋರಿಸಿದ್ರೆ ನಾನು ಅವ್ರನ್ನ ಪತ್ತೆ ಹಚ್ಚಬಲ್ಲೆ ಎನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾಗಿ ಅಂದರೆ ಒಬ್ಬರು 3 ರಿಂದ 4 ಬಾರಿ ಅಟೆಂಪ್ಟ್ ಆಗಿದೆ. ಆ ರೀತಿ ಒಬ್ಬರು ಲೇಡಿ ಆರಂಭದಲ್ಲಿ ಇಬ್ಬರು ಹುಡುಗರು ಬಂದಿದ್ರು, ಅವರು ಬಂದು ಹೋಗಿದ್ರು. ಆಮೇಲಿಂದ ಲೇಡಿ ಒಬ್ಬರು ಬಂದಿದ್ರು, ಅವರು ಜೀನ್ಸ್ ಪ್ಯಾಂಟ್ ಕೂಡ ಹಾಕೊಂಡು ಬಂದಿರುವಂಥದ್ದು. ಬಂದು ನಾನು ಹೈಕೋರ್ಟ್ ಲಾಯರು, ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಹೇಳಿದರು. ಸೊ ಇವೆಲ್ಲ ಇದೆ. ಇವೆಲ್ಲ ಗೊತ್ತಾದ ನಂತರ ಇವೆಲ್ಲ ಈ ನಾಟಕೀಯ ಬೆಳವಣಿಗೆಗಳು ನಡೆದ ನಂತರ ನನಗೆ ಯಾಕೋ ಡೌಟ್ ಬಂತು. ಅಲ್ಲಿಂದಲೇ ನನಗೆ ಹನಿ ಟ್ರ್ಯಾಪ್ ವ್ಯವಸ್ಥೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾನು ಅರ್ಥಕೊಂಡೆ. ಹಾಗಾಗಿ ಈ ಒಂದು ವಿಚಾರವನ್ನು ನಾನು ಮಾತಾಡಿದ್ದೇನೆ. ಆಗ ಇವೆಲ್ಲ ಸಾಕ್ಷ್ಯಗಳು ಅಂದರೆ ನನ್ನ ಏನೇನು ಘಟನಾವಳಿಗಳು ನಡೀತು, ನಾನು ಸದನದಲ್ಲಿ ಏನು ಮಾತಾಡಿದೆ, ಅವೆಲ್ಲವನ್ನೂ ಕೂಡ ಸುಮಾರು 3 ಪೇಜ್ ಅಷ್ಟು ಬರೆದಿದ್ದೇನೆ. ಇವತ್ತು ಬೆಳಗಿನಿಂದ ಕುಂತು ನಾವು ಅವೆಲ್ಲ ಬರೆದಿದ್ದೇನೆ. ಅವೆಲ್ಲ 3 ಪೇಜನ್ನು ಹೋಗಿ ಹೋಮ್ ಮಿನಿಸ್ಟರ್ ಎಲ್ಲಿದ್ದಾರೋ ಅಲ್ಲಿ ಹುಡುಕಿಕೊಂಡು ಹೋಗಿ ಅವರಿಗೆ ದೂರು ಕೊಡ್ತೀನಿ ಎನ್ನುವಂಥದ್ದನ್ನು KN ರಾಜಣ್ಣ ಅವರು ಹೇಳಿರುವುದಂತೂ. ಅದರ ಜೊತೆಗೆ ಇನ್ನೊಂದು ಆರೋಪಕ್ಕೂ ಕೂಡ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸುಖಾಸಮ್ಮನೆ ನನ್ನ ಹೆಸರನ್ನು ಎಲ್ಲ ಕಡೆನ ಹೇಳ್ತಿರ್ತಲಾಗಿದೆ. ಅಂದರೆ ತಾನು ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಬಾರ್ದು ಎನ್ನುವಂಥದ್ದು ಅವರ ಪರ ವಿರೋಧಗಳು ಚರ್ಚೆ ಆಗ್ತಾ ಇದೆ. ಆದರೆ ನಾನಾಗೇ ಮಾತನಾಡಲಿಲ್ಲ. ನನ್ನ ವಿಚಾರ ಸದನದಲ್ಲಿ ಪ್ರಸ್ತಾಪ ಆಗಿದ್ದಾಗ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡದೇ ಇದ್ದರೆ ತಪ್ಪಾಗುತ್ತೆ ಅನ್ನುವಂಥ ಕಾರಣಕ್ಕೆ ನಾನು ಆ ರೀತಿಯ ಪ್ರಸ್ತಾಪ ಮಾಡಿದ್ದೇನೆ ವಿಚಾರ ಹೊರತು ಬೇರೆ ರೀತಿಯಲ್ಲಿ ನಾನು ಆ ವಿಚಾರದ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ. ಅದಕ್ಕಿಂತ ಮುಂಚೆ ಸದನದಲ್ಲಿ ಪ್ರಸ್ತಾಪ ಆಗೋಕ್ಕಿಂತ ಮುಂಚೆ ಕೂಡ ಮಾಧ್ಯಮಗಳಲ್ಲಿ ಅದರ ಬಗ್ಗೆ ಚರ್ಚೆ ಆಗ್ತಾ ಇದ್ದು, ಸುದ್ದಿಗಳು ಬರ್ತಾ ಇತ್ತು. ಆದರೆ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾವಾಗ ಏನು ಸದನದಲ್ಲಿ ನನ್ನ ವಿಚಾರ ಪ್ರಸ್ತಾಪ ಬಂತು, ಆವಾಗ ನನ್ನ ಹೆಸರು ಪ್ರಸ್ತಾಪ ಬಂತು, ಆವಾಗ ಮಾತ್ರ ಅದರ ಬಗ್ಗೆ ನಾನು ಮಾತಾಡಿದ್ದೇನೆ ಎನ್ನುವುದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಅದರ ಜೊತೆಗೆ ನಾನು ಮಾರ್ಚ್ 30ನೇ ತಾರೀಕಿಗೆ ತಾನು ದೆಹಲಿಗೆ ಹೋಗ್ತೀನಿ, ಅಲ್ಲೂ ಕೂಡ ಹೈಕಮಾಂಡ್ಗೆ ಈ ಕುರಿತು ಒಂದು ದೂರು ಕೊಡ್ತೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಂಜುನಾಥ್. ತಮ್ಮ ಎಲ್ಲ ಮಾಹಿತಿಗಾಗಿ 30ಕ್ಕೆ ಹೋಗ್ತೀನಿ ಅಂತ ಹೇಳಿಲ್ಲ ಅವರು, 30 ಕಳಿಬೇಕಲ್ಲಪ್ಪ ಅಂದರು. 30ನೇ ತಾರೀಕು ಯುಗಾದಿ ಹಬ್ಬ, ಹಾಗಾಗಿ ಯುಗಾದಿ ಕಳ್ಕೊಂಡು ನಾನು ಆನಂತರ ಹೋಗ್ತೀನಿ ಅಂತ ಹೇಳಿದರೆ ನೋಡೋಣ.